ಬಿಹಾರದ ಚುನಾವಣಾ ಫಲಿತಾಂಶವನ್ನು ಕನ್ನಡಿಗರು ಬಹಳ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ರು. ಕಾರಣ ಏನು? ಅಲ್ಲಿ ಫಲಿತಾಂಶ ಅವ್ರಿಗೆ ಏನಾಗಬೇಕು, ಆದರೆ ಅಲ್ಲಿನ ಫಲಿತಾಂಶದ ಪರಿಣಾಮ ರಾಜ್ಯ ರಾಜಕೀಯದ ಮೇಲಾಗುತ್ತೆ ಅನ್ನುವಂಥದ್ದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನವೆಂಬರ್ ಕ್ರಾಂತಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ವಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಈಗೇನಾಗಿದೆ? ಕಾಂಗ್ರೆಸ್ ಸೋತು ಸುಣ್ಣವಾಗಿದೆ. ರಾಹುಲ್ ಗಾಂಧಿ ದೇಶ ಬಿಟ್ಟು ಹೋಗಿದ್ದಾರೆ. ರಿಸಲ್ಟ್ ಬರುವಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಪತ್ತೆ ಇಲ್ಲ. ನಾಯಕನೇ ಇಲ್ಲ ಅಂತಂದ್ರೆ ಇನ್ನೇನು ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ? ಹೀಗಾಗಿ ಇಲ್ಲಿ ಅಷ್ಟು ಸುಲಭವಾಗಿ ಏನೋ ಬದಲಾವಣೆ ಆಗಿಬಿಡುತ್ತೆ ಅಂತ ನಿರೀಕ್ಷೆ ಮಾಡುವಂಥದ್ದು ಕೂಡ ತಪ್ಪೇನೆ. ಸೊ ಇದು ಸಂಗತಿ. ಒಂದು ಕಡೆಗೆ ಅಲ್ಲಿ ಫಲಿತಾಂಶ ಏನಾದರೂ ಅಲ್ಲಿ ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿದರೆ ಹೌದಪ್ಪ ಇಲ್ಲೇನೋ ಒಂದು ಕೈ ಹಾಕ್ತಾರೆ ಅನ್ಬೋದಾಗಿತ್ತು. ಆದರೆ ಈಗ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕು. ಇಲ್ಲೂ ಗೊಂದಲ ಸೃಷ್ಟಿಯಾಗ್ಬಿಟ್ರೆ ಇರೋದು ಎರಡು ಮತ್ತೊಂದು ರಾಜ್ಯ. ಅದರಲ್ಲೂ ಏನಾದರೂ ಎಡವಟ್ಟಾದರೆ ಯಾರು ಜವಾಬ್ದಾರಿ? ಹೀಗಾಗಿ ಏನು ಅಂತಂದರೆ ಯಾವ ನಾಯಕರು ಕೂಡ ರಾಜ್ಯ ನಾಯಕರ ಜೊತೆಗೆ ಮಾತಾಡುವಂಥ ಸ್ಥಿತಿಲಿಲ್ಲ. ಮೊದಲು ಈ ಶಾಕ್ ಇದೆಯಲ್ಲ, ಇದರಿಂದ ಹೊರಗಡೆ ಬರಬೇಕು. ಎರಡಾ ಸೋಲುಗಳು, ಸೋಲಿನ ಮೇಲೆ ಸೋಲುಗಳು. ಅಂಥದ್ರಲ್ಲಿ ಕರ್ನಾಟಕ ವೆರಿ ಇಂಪಾರ್ಟೆಂಟ್ ಸ್ಟೇಟ್. ಕರ್ನಾಟಕವನ್ನು ಉಳಿಸ್ಕೊಳ್ಳೇಬೇಕು. ಕರ್ನಾಟಕ ಉಳಿಸ್ಕೊಳ್ಳಿಲ್ಲ ಅಂದರೆ ಇನ್ನು ನೆಲೆ ಇರಲ್ಲ, ಬೆಲೆ ಇರಲ್ಲ. ಇಂಥ ಸಂದರ್ಭದಲ್ಲಿ ಸುಮ್ಮನೆ ಏನಾದ್ರೂ ಈ ಸರ್ಜರಿ ಕೈ ಹಾಕಿ ಎಡವಟ್ ಮಾಡ್ಕೋತಾರ? ಹಬ್ಬಬ್ಬ ಅಂತಂದ್ರೆ ಏನಪ್ಪ ಅಂತಂದರೆ ಕ್ಯಾಬಿನೆಟ್ ಅದರಲ್ಲಿ ಒಂದಷ್ಟು ಬದಲಾವಣೆಗಳು ಆಗಬಹುದು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ಬಿಹಾರ ಫಲಿತಾಂಶವನ್ನು ತೋರಿಸಿ ಬಿಜೆಪಿ ನಾಯಕರು ಮಾತಾಡಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಅಂತ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ದಾರೆ, DK ವೀಕ್ ಆಗ್ತಾ ಇದ್ದಾರೆ. ಇದು ಅಶೋಕ್ ಹೇಳಿರುವಂಥ ಮಾತು. ರಾಹುಲ್ಗೆ ಪುಂಗಿ ಊದಿ ಸಿದ್ದರಾಮಯ್ಯ ಆಡಿಸ್ತಾರೆ, ನೋಡ್ತಾ ಇರಿ ಇನ್ಮೇಲಿಂದ. ಸಿದ್ದರಾಮಯ್ಯ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಅಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ. DK ಶಿವಕುಮಾರ್ ಏನು ಹೇಳಿದ್ರು ನೋಡಿ, ನನಗೆ ಬಿಹಾರ್ ಎಲೆಕ್ಷನ್ ಇದೆಯಲ್ಲ ಅದು ದೇವ್ರ ವರ ಇದ್ದಂಗೆ. ನನಗೆ ಆ ವರ ಕೊಟ್ಟರೆ ಬಿಹಾರ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿ ಗೆದ್ದರೆ ನನಗೆ ವರ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಈಗ ವರ ಇಲ್ಲ, ವಾರೇ ಆಗೌಟಿದೆ. ಸೊ ನನಗನ್ಸ್ತತೆ ಈಗ ಸಿದ್ದರಾಮಯ್ಯ ಮೋರ್ ಸ್ಟ್ರಾಂಗರ್ ಆಗ್ತಾ ಇದ್ದಾರೆ. ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತಾರೆ, DK ಶಿವಕುಮಾರ್ ವೀಕ್ ಆಗ್ತಾ ಇದ್ದಾರೆ. ನನಗನ್ಸ್ತತೆ ಇಲ್ಲಿ ಭಾಳ ಗೊಂದಲ. ಯಾಕೆಂದರೆ ಮೋಸ್ಟ್ಲಿ ವಾಂತಿ ಆಗುತ್ತೆ. ಕ್ರಾಂತಿನಿಲ್ಲ, ಶಾಂತಿನಿಲ್ಲ, ವಾಂತಿ ಆಗೋಗ್ತೈತೆ ಮೋಸ್ಟ್ಲಿ. ಯಾಕೆಂದರೆ ಕೇಂದ್ರದ ನಾಯಕತ್ವ ವೀಕ್ ಆದಂಗೆಲ್ಲ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗ್ತದೆ. ಇಟ್ಸ್ ಅ ನ್ಯಾಚುರಲ್ ಪ್ರೋಸೆಸ್. ಇಟ್ಸ್ ಅ ನ್ಯಾಚುರಲ್, ಏನು ಅದರಲ್ಲಿ ಹೊಸದೇನೂ ಇಲ್ಲ. ಅವ್ರು ವೀಕ್ ಆದಂಗೆ ಇವರು ಸ್ಟ್ರಾಂಗ್ ಆಗ್ತಾರೆ. ಸಿದ್ದರಾಮಯ್ಯ ಪಳಗಿರೋರಲ್ಲ, ಅವ್ರು ದೇವೇಗೌಡರ ಜೊತೆ ಆಟ ಆಡಿರೋರು, 4-5 ಪಾರ್ಟಿನೆಲ್ಲ ನೋಡ್ಕೊಂಬಂದಿದ್ದಾರೆ ಅವರು. ಅವ್ರಿಗೆ ಯಾವ್ಯಾವ ಪಾರ್ಟಿಯಲ್ಲಿ ಹೆಂಗೆ ಆಟ ಆಡಿಸ್ಬೇಕು ಅಂತ ಒಂದು ಆವಾಡಿಗರು ಅಂತಾರಲ್ಲ, ಹಂಗೆ ಗೊತ್ತಿದೆ ಅವ್ರಿಗೆ ಆವಾಡ್ಸೋದು ಹೆಂಗೆ ಅಂತ ಗೊತ್ತಿದೆ. ಕಾಂಗ್ರೆಸ್ಗೆ ರಾಹುಲ್ ಗಾಂಧಿಗೆ ಈ ಆವಾಡ್ಸಲ್ಲ, ಹಂಗೆ ಆಡಿಸ್ತಾರೆ ನೋಡಿ ಅವರು. ನೀವು ಸ್ಟ್ರಾಂಗ್ ಆದ್ರೆ ಸರ್ ಕರ್ನಾಟಕದಲ್ಲಿ ಸರ್, ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ. ಯಾರು ನೀವು? ಅದಕ್ಕೂ ಖುಷಿ ಸಂಬಂಧ. ನೀವು ಸ್ಟ್ರಾಂಗ್ ಆದ್ರೆ ಸರ್ ಮತ್ತಷ್ಟು ಈ ರಿಸಲ್ಟ್ ಇಂದ. ಯಾರು ನೀವು? ಅದಕ್ಕೂ ಖುಷಿ ಸಂಬಂಧ.